ನಮಸ್ತೆ, ಎಲ್ಲರನ್ನು ಮಾತಾಡಿಸಿ ಅಡುಗೆ ಆಟಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಬವಡೆಕಾಳಿನ ಕಟ್ಲೆಟ್. ಈ ಅಲಸಂದೆ ಕಾಳೆ ಬವಡೆಕಾಳು, ಇದರ ಕಟ್ಲೆಟ್ ಹೇಗಿರುತ್ತೆ ಬನ್ನಿ ನೋಡೋಣ. ಇವತ್ತಿನ ಆಟದ ಮುಖ್ಯ ಪಾತ್ರಧಾರಿಗಳು: 1 ಕಪ್ ಅಲಸಂದೆ ಕಾಳು, 3 ಆಲೂಗಡ್ಡೆ, 1.5ರಿಂದ 2 ಗಜ್ರಿ, 2 ಈರುಳ್ಳಿ. ಮೊದಲಿಗೆ ಗಜ್ರಿಯನ್ನು ಕಟ್ ಮಾಡ್ಕೊಳ್ಳೋಣ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಂತಿಲ್ಲ, ಈ ರೀತಿಯಾಗಿರಲಿ. ಹಾಗೆ ಆಲೂಗಡ್ಡೆ ಸಿಪ್ಪೆ ತೆಗೆದೇ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಗ್ಯಾಸ್ ಆಗೋದೇ ಇಲ್ಲ, ಅದಕ್ಕಾಗಿ ನಾನು ಸಿಪ್ಪೆಯನ್ನು ತೆಗಿತಾನೇ ಇಲ್ಲ. ಹಾಗೆ ಈರುಳ್ಳಿ, ಇದು ರುಚಿಗಳ ರಾಜ, ಇದೊಂದಿದ್ದರೆ ಸಾಕು, ಅಡುಗೆ ಸೂಪರ್. ಹಾಗೆ ಈ ಅಲಸಂದೆ ಕಾಳಿಗೆ ಸ್ವಲ್ಪ ಸ್ನಾನ ಮಾಡಿಸೋಣ, ಸೋಪ್ ಹಾಕಲೇಬೇಡಿ ಮತ್ತೆ. ಹಾಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ 2-3 ಸಲ ಈ ರೀತಿಯಾಗಿ ತೊಳ್ಕೊಂಡು ನೀರನ್ನು ಚೆಲ್ಲಿ, ನಂತರ 1 ಕಪ್ ನೀರು ಹಾಕಿ ಇದನ್ನು ಒಂದು ಅರ್ಧ ಗಂಟೆ ಮಾತಾಡಿಸಲೇಬೇಡಿ. ನಂತರ ಕುಕ್ಕರಿಗೆ ಅರ್ಧ ಕಪ್ ನೀರು ಹಾಕಿ ಅಥವಾ 1 ಕಪ್ ಹಾಕಿ, ಹೆಚ್ಚಿದ ಈರುಳ್ಳಿ, ಆಲೂಗಡ್ಡೆ, ಗಜ್ರಿ, ನೆನೆಸಿಟ್ಕೊಂಡ ಅಲಸಂದೆ, ರುಚಿಗೆ ತಕ್ಕಷ್ಟು ಉಪ್ಪು, ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 1 ಸೀಟಿ ಹೊಡೆಸೇ ಬಿಡಿ. ನೋಡಿ, ಜಾಸ್ತಿ ಸೀಟಿ ಹೊಡೆದ್ರೆ ಹದ ತಪ್ಪೋಗುತ್ತೆ. ನೋಡಿ, ಹದ ಸರಿಯಾಗಿದೆ. ಇದನ್ನು ಈಗ ಸೋಸ್ಕೊಳ್ಳಿ. ಈ ಸೋಸ್ಕೊಂಡಂಥ ನೀರು ಕೂಡ ಪೌಷ್ಟಿಕಾಂಶ, ಅದಕ್ಕೆ ಅದನ್ನು ವೇಸ್ಟ್ ಮಾಡದೆ ಅಲ್ಲೇ ಕುಡ್ಕೊಂಡ್ಬಿಡಿ. ಈಗ ಇದನ್ನು ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಸರಿಯಾಗಿದೆ ಹದ. ಪಾಪ ಸೀರಿಯಸ್ ಆಗಿ ಸಾರಿಗೆ ಅಂತ ಕೂತಿತ್ತು ಈ ಅಲಸಂದೆ, ನಾನು ಡೈರೆಕ್ಟಾಗಿ ಕಟ್ಲೆಟ್ಟಿಗೆ ಕರ್ಕೊಂಡು ಬಂದು ಹೀರೋ ಮಾಡಿಬಿಟ್ಟೆ. ಈಗ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಹಾಗೆ 1 ಚಮಚ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಳಿ, 1 ಚಮಚ ಗರಂ ಮಸಾಲೆಯನ್ನು ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಥವಾ ರುಚಿಗೆ ಅಂತ ಹಸಿಮೆಣಸನ್ನು ಹಾಕ್ಕೊಳ್ಳಿ. ನಾವು ಹಸಿಮೆಣಸನ್ನು ತಿನ್ನೋದಿಲ್ಲ, ಅದಕ್ಕೆ ನಾನು ಆ್ಯಡ್ ಮಾಡ್ತಾ ಇಲ್ಲ. 4-5 ಚಮಚ ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ಳಿ. ಇದು ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಹೊಂದ್ಕೊಳ್ಳುತ್ತೆ ಎಲ್ಲದರ ಜೊತೆಗೂ ಕೂಡ, ಅದಕ್ಕೆ ಇದು ಬೆಸ್ಟು. ನೋಡಿ, ಹದ ಸರಿಯಾಗಿದೆ. ಈ ರೀತಿ ಲಿಂಬೆ ಗಾತ್ರದಷ್ಟು ದೊಡ್ಡದು ಉಂಡೆ ಮಾಡಿಕೊಂಡು ಕೈ ಮೇಲಿಟ್ಟು ತಟ್ಕೊಳ್ಳಿ. ಹಾಗೆ ಒಂದು ಪ್ಲೇಟಲ್ಲಿ ಇದನ್ನೆಲ್ಲವನ್ನು ಈ ರೀತಿ ಇಟ್ಕೊಂಡಿರಿ. ದೋಸೆ ತವವನ್ನು ಕಾಯ್ಲಿಕ್ಕಿಟ್ಟು ದೋಸೆ ತವದ ಮೇಲೆ ಎಣ್ಣೆ ಹಾಕಿ. ನೋಡಿ, ಯಾವಾಗಲೂ ಕೂಡ ಡಯೆಟ್ಟಿಗೆ ಕಾಳನ್ನೇ ತಿಂತಾ ಇರ್ತೀರಾ, ಇದನ್ನು ಟ್ರೈ ಮಾಡಿ ಡಯೆಟ್ ಮಾಡೋರು, ಸೂಪರಾಗಿರುತ್ತೆ. ನೋಡಿ, ಸಣ್ಣ ಉರಿಯಲ್ಲಿ 2 ಕಡೆ ಬೇಯಿಸ್ಕೊಳ್ಳಿ, ಮೀಡಿಯಮ್ ಫ್ಲೇಮ್ ಇರಲಿ. ನೋಡಿ, ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು, ಹಲ್ಲಿಲ್ಲದೆ ಇದ್ದವರು ಕೂಡ ಖುಷಿಯಿಂದ ತಿನ್ಬೋದು. ಕೆಚಪ್ ಅಥವಾ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡಿದ್ರೆ ನಿಮಗೆ ಲಾಸು. ವಾವ್, ಸಖತ್ತಾಗಿದೆ. ನೋಡಿ, ಎಲ್ಲರೂ ಕೂಡ ಟೀ ಜೊತೆ ಎಂಜಾಯ್ ಮಾಡ್ಬೋದು. ಅಡುಗೆ ಆಟ ಇದು ಮನೆಯೂಟದ ಸಂಭ್ರಮ. ಮತ್ತೊಮ್ಮೆ ಮತ್ತೊಂದು ರುಚಿಯೊಂದಿಗೆ ಭೇಟಿಯಾಗೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಲೇಬೇಡಿ. ಧನ್ಯವಾದಗಳು.